ರಾಘವೇಂದ್ರ ಗೆದ್ದಿದ್ದು ಹೆಂಗೆ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ ನಿಮಗೆ? ಬಂಗಾರಪ್ಪರ ವಿರುದ್ಧ ಏನ್ರಿ ಅವನ ಸಾಧನೆ? ಆಂಬ್ಯುಲೆನ್ಸಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು. ಯಾವ ರಾಜ್ಯದಿಂದ ತರಿಸಿದ್ರಂತೆ? ಪೊಲೀಸ್ ಜೀಪಲ್ಲಿ ತರಿಸಿದ್ರು. ಏನು ಸಾಧನೆ? ಮುನ್ಸಿಪಾಲ್ಟಿಯಿಂದ ಬಂದವನು ಅವನು. ಆ ಯೋಚನೆ, ಆ ಚಿಂತನೆ ಅದಿಲ್ಲದೆ ಇನ್ನೇನು ಅವರಿಗೆ ಆ ಅನುಭವ ಇರ್ಬೋದು. ನಮ್ಮ ಪಕ್ಷನ ಗೆಲ್ಸೋದಕ್ಕೆ ನಾನು ಆಗಲೇ ಒಂದ್ಸತಿ ಹೋಗಿ ಬಂದಿದ್ದೀನಿ ಬಿಹಾರಿಗೆ. ಕರೆಕ್ಟಾ? ನೀವು ನೋಡಿದ್ರ ಫೋಟೋ? ನೀವು ಹಾಕಿದ್ರಿ ಇರ್ಬೇಕು ತಾನೆ? ನಾವು ಇಲ್ಲಿ ಕಳಿಸಿದ್ವಿ, ಹಾಕಿದ್ರು ಮಂಜು? ಅವಾಗೆಲ್ಲ ಹಾಕಿದ್ರಿ. ಅವಾಗ ಏನು ದುಡ್ಡು ತೊಗೊಂಡು ಹೋಗಿದ್ದಂತ ನಾನೇನು ಲೂಸಾ? ನಾನು ಇವ್ರ ಥರ ನಾನೇನು ಲೂಸಾ? ಅವ್ರ ವ್ಯವಸ್ಥೆ ಹೊಲಿಸಿರ್ಬೇಕು. ಏನೋ ಕುತ್ಕೊಂಡು ಯಾವನೋ ಹೇಳ್ತಾನೆ ಅಂತ ಹೇಳಿ ಹಾಕ್ಕೊಂಡು ಅದು ಇವನಿಗೆ ಅಲ್ರಿ, ಟೋಲ್ ಗೇಟ್ನ ಇವರೇ ಅಪ್ರೂವ್ ಮಾಡಿ ಸ್ಟ್ರೈಕಿಗೆ ಇವರೇ ಹೋಗ್ತಾರೆ. ಇವರಂತ ನೀಚ ಯಾರಾದರೂ ಇದ್ದಾರಲ್ರಿ? ಏನು ದಿವಾಳಿ ಗಿಫ್ಟ್ ಅಂತೆ GST 8 ವರ್ಷ ನಿಮ್ಮನ್ನು ತೆಗೆದ್ರಲ್ಲ, ನಿಮ್ಮ ಟ್ಯಾಕ್ಸ್ನ ವಾಪಸ್ ಕೊಟ್ಟಿದ್ದಾರಲ್ರಿ ನರೇಂದ್ರ ಮೋದಿಯವರು. GST ಬೇಡ ಅಂದವರೇ ಇವರು, GST ಹಾಕಿದವರೇ ಇವರು. ಮನ್ಸಿಗೆ ಬಂದಂಗೆ ಹಾಕಿ ಅದಾನಿ ಅಂಬಾನಿಗೆ ಸಾಲ ಅವರಿಗೆ ಚುಕ್ಕಾನೆ ಮಾಡಿ ನಿಮ್ಮ ಬೆವರು, ನಿಮ್ಮ ರಕ್ತ ಇವಾಗ ಬಂದು ಬೋನಸ್ ಕೊಟ್ರಂತೆ. ಯಾರಿಗೆ ಬೋನಸ್ ಕೊಟ್ಟರು? ಕಳ್ಳರಿಗೆ ಸಹಾಯ ಮಾಡಿದ್ರು ಅಷ್ಟೇ ಇವರು. ಯಾರು ಟ್ಯಾಕ್ಸ್ ಪೇಯರ್ಸ್ ಇತ್ತಲ್ಲ, ಯಾರು ಕಟ್ಟಲಿಲ್ಲ ಟ್ಯಾಕ್ಸು, ಯಾರು ಸಾಲ ಮಾಡಿದ್ರು ನಿಮ್ಮ ಹಣದಲ್ಲಿ, ಅದು ನಿಮಗೆ ಗೊತ್ತಾಗಲಿಲ್ಲ. ಈ 8 ವರ್ಷ ಮಾಡಿದ್ದೆ ಇದು.